ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿರು ಈಗ ರೂಮಿಗೆ ಹೋದ. ಆ ರೂಮಲ್ಲಿ ಆ ದೀಪನೂ ಇದ್ದಾಳೆ. ಮತ್ತೆ ಏನೂ ನಡೆಯಲ್ಲ ತಾನೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಯಾಕೆ ಚಿಕ್ಕತ್ತೆ? ಅವರಿಬ್ರಿಗೂ ಫಸ್ಟ್ ನೈಟ್ ಮಾಡ್ಬೇಕನ್ನೋ ಮಾವನ ಆಸೆನ ಚಿರುನೇ ಬೇಡ ಅಂತ ಹೇಳಿದ್ದಾನೆ. ಆ ದೀಪ ಏನಿದ್ರು ನನಗೆ ಫ್ರೆಂಡ್ ಮಾತ್ರ, ಹೆಂಡತಿ ಅಲ್ಲ ಅಂತ ಅಷ್ಟು ಕ್ಲಿಯರ್ ಆಗಿ ಹೇಳಿ ಹೋಗಿದ್ದಾನೆ. ಇನ್ಯಾಕೆ ಹೆದರ್ಕೋಬೇಕು? ನಾನು ಚಿರು ನಂಬ್ತೀನಮ್ಮ, ಆದ್ರೆ ಆ ದೀಪ ಇದ್ದಾಳಲ್ಲ, ಮಹಾನ್ ನಟಿ, ಅವಳನ್ನ ನಂಬಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಚಿರುನ ಪುಸ್ಲಾಯಿಸಿ ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಯಾವುದಕ್ಕೂ ನಾವು ಅವ್ರಿಬ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಮ್ಮ. ಇಲ್ಲ ಅಂದ್ರೆ ಈ ಮನೆಗೆ ದೀಪ ಹಚ್ತೀನಿ ಅಂತ ಬಂದವಳು ನಿನ್ನಲ್ಲಿರೋ ಕಿಚ್ಚನ್ನ ಆ ದೀಪ ಆರಿಸ್ಬಿಡ್ತಾಳೆ. ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ ಚಿಕ್ಕತ್ತೆ. ಯಾವುದೇ ಕಾರಣಕ್ಕೂ ಆ ದೀಪ ಚಿರು ಒಂದಾಗೋದಕ್ಕೆ ನಾನ್ ಬಿಡಲ್ಲ. ಚಿರು, ಏನ್ ನಡೀತಾ ಇದೆ? ಏನಿಲ್ಲ, ಕಾಲ್ ಜಾರ್ತದೆ. ಇತ್ತೀಚೆಗೆ ಯಾಕೋ ನೀನು ಮೈ ಮರೆತು ಜಾರದು ಜಾಸ್ತಿ ಆಯ್ತು ಚಿರು. ನೀವ್ ಬಂದ್ ಕರೀದೆ ಹೋಗಿದ್ದಿದ್ರೆ ನಮ್ಮಿಬ್ರಿಗೆ ಎಚ್ಚರನೇ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಚಿಕ್ಕತ್ತೆ ಹೇಳ್ದ ಹಾಗೆ ಚಿರು ವಿಷಯದಲ್ಲಿ ಆ ದೀಪನ ನಂಬಕ್ಕೆ ಆಗಲ್ಲ. ತುಂಬ ಹುಷಾರಾಗಿರ್ಬೇಕು. ಚಿರು ಮನಸ್ಸನ್ನ ಹೇಗೆ ಬೇಕಾದರೂ ಚೇಂಜ್ ಮಾಡೋ ಕೆಪಾಸಿಟಿ ಅವಳಿಗಿದೆ. ದೀಪನ ಬಗ್ಗೆ ಇಷ್ಟೆಲ್ಲ ಗೊತ್ತಿತ್ತು ನಾನು ಸುಮ್ಮನಿದ್ರೆ ನಾನೇ ದಡ್ಡಿ ಆಗ್ತೀನಿ. ಒಂದು ಬೀದಿ ನಾಯಿ, ಇನ್ನೊಂದು ಪೊಮೇರಿಯನ್ ನಾಯಿ ಇದ್ದರೆ ಜನ ಮೆಚ್ಚೋದು ಆ ಪೊಮೇರಿಯನ್ ನಾಯಿನೇ ಹೊರತು ಈ ಬೀದಿ ನಾಯಿನಲ್ಲ. ಯಾವುದು ಕಲ್ಲು ಹೊಡೆಸ್ಕೊಂಡು ಆಚೆ ಹೋಗೋದು, ಯಾವುದು ಜೊತೆಲೇ ಇರೋದು ಅಂತ ಸದ್ಯದಲ್ಲೇ ತೋರಿಸ್ತೀನಿ. ಇಷ್ಟು ದಿನ ಚಿರು ಕೋಪ ಮಾಡ್ಕೊಂಡಿದ್ದಾಗಲೆಲ್ಲ ನಾನೇ ಅವನಿಗೆ ಮಗು ಥರ ಸಮಾಧಾನ ಮಾಡ್ತಿದ್ದೆ. ಫಾರ್ ಅ ಚೇಂಜ್ ಇವತ್ತು ಆ ಕೆಲಸನ ಇನ್ಯಾರೋ ಮಾಡ್ತಾರೆ. ಇವತ್ತಿಂದ ಈ ಸೌಂದರ್ಯ ಹೊಸ ಸ್ಟ್ರಾಟಜಿ ಶುರು ಮಾಡ್ತಾಳೆ. ಇದೇನಾದರೂ ವರ್ಕೌಟ್ ಆದರೆ ನನ್ನ ಫೈನಲ್ ಪ್ಲ್ಯಾನ್ ಆದಷ್ಟು ಬೇಗ ಸಕ್ಸಸ್ ಆಗುತ್ತೆ. ನೀನು ಹೇಳ್ದಂಗೆ ಇವತ್ತೆಲ್ಲ ನಾಳೆ ನಿನ್ನಲ್ಲಿರೋ ಒಳ್ಳೆತನಕ್ಕೆ ಅವನು ಸೋಲ್ತಾನೆ, ಸೋಲ್ಲೇಬೇಕು. ಇವತ್ತಾಗಿರೋ ಘಟನೆಯಿಂದ ಚಿರು ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಸಾಧ್ಯವಾದರೆ ನೀನು ಹತ್ರ ಮಾತಾಡಿ ಸಮಾಧಾನ ಮಾಡಮ್ಮ. ಅದೆಲ್ಲ ಆಗಲ್ಲ ಚಿಕ್ಕ ಮಾವ. ಇದೆಲ್ಲ ಬೇಕಿತ್ತ ಅಂತ ಮೊದಲೇ ನನ್ನ ಮೇಲೆ ಕೂಗಾಡಿದ್ರು. ಮತ್ತೆ ಸಮಾಧಾನ ಮಾಡಕ್ ಹೋದ್ರೆ ಇನ್ನೂ ಜಾಸ್ತಿ ಕೂಗಾಡ್ತಾರೆ. ನೀನು ಹೇಳೋದು ಸರಿ. ಅವನು ಅಪ್ಸೆಟ್ ಆದಾಗ ಅವನ ಸಮಾಧಾನ ಮಾಡೋದು ಬರೀ ಸೌಂದರ್ಯದಿಂದ ಮಾತ್ರ ಸಾಧ್ಯ. ಅವಳೇ ಮಾತಾಡ್ತಾಳೆ ಬಿಡು. ನಿನ್ ಪಾಡು ನೀನು ಇದ್ಬಿಡು. ನಾಳೆ ಅಷ್ಟೊತ್ತಿಗೆ ಸರಿ ಹೋಗ್ಬೋದು. ನೋಡು, ಅವನು ನಿನ್ನ ಹತ್ರ ನಾಳೆನೂ ಮಾತಾಡಲಿಲ್ಲ ಅಂದರೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೀ ತಲೆ ಕೆಡಿಸ್ಕೊಬೇಡ, ಆಯ್ತಾ? ಸರಿ ಚಿಕ್ಕ ಮಾವ. ರೀ, ಎಲ್ಲಿದ್ದೀರಾ? ಬನ್ನಿ ಇಲ್ಲಿ. ಬಂದೆ ಕಣೆ. ದೀಪ, ಯಾವುದೋ ಮೂಲೆಯಿಂದ ನಮ್ಮನೆ ಕಳ್ಬೇಕು ಕೂಗ್ತಾ ಇದೆ. ನಾನೀಗ ಅದು ಮುಂದೆ ಹೋಗ್ಲಿಲ್ಲ ಅಂದರೆ ರಂಪ ರಾಮಾಯಣ ಮಾಡಿಬಿಡುತ್ತೆ, ಆಯ್ತಾ? ನೀನೇನು ಯೋಚನೆ ಮಾಡಬೇಡ, ಖುಷಿಯಾಗಿರು. ಬೇಡ, ನೀರಲ್ಲೇ ಒಂದ್ಸಲಿ ಮಾಡಿ ನೋಡ್ತೀನಿ. ಹಸ್ಬೆಂಡು, ಇವತ್ತು ನಂದು ನಿಮ್ಮದು ಅದಂತೆ. ನಿಮ್ಗಿದೆಲ್ಲ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ನನಗೂ ಇಷ್ಟ ಇಲ್ಲ ಹಸ್ಬೆಂಡು. ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಾಗ ನಾನು ಇದಕ್ಕೆಲ್ಲ ಒಪ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಮಾವನೇ ನಾವಿಬ್ಬರು ಸೇರಬೇಕು ಅಂತ ಹೇಳಿದಾಗ ಅದು ಹೆಂಗೆ ಹಸ್ಬೆಂಡು ಇಲ್ಲ ಅನ್ನೋಕ್ಕಾಗುತ್ತೆ? ಮರ್ಯಾದೆ ಕೊಡಲೇಬೇಕಲ್ವ? ಮನೆ ಹಿರಿಯರು. ಅಯ್ಯೋ, ನೀರು ಚಲೋಯ್ತು. ಯಾವ್ದ್ರಲ್ಲಿ ಹೊಸ್ರಿ ಏನ್ರಿ ಇದೆಲ್ಲ?
ಹಸ್ಬೆಂಡು ಇವತ್ತು ನಮ್ಮದು ಅದಂತೆ. ಹಂಗಂತ ಯಾರು ಹೇಳಿದ್ ನಿಮ್ಗೆ? ಚಿಕ್ಕ ಮಾವ. ಅವ್ರಿಗೆ ಯಾರು ಹೇಳಿದ್ರಂತೆ? ದೊಡ್ಡ ಮಾವ. ಅಪ್ಪನ ಹತ್ರ ಈಗ ತಾನೇ ಮಾತಾಡಿದ್ದೀನಿ. ಇದೆಲ್ಲ ಆಗದಿರೋ ಕತೆ ಅಂತ ಹೇಳಿದ್ದೀನಿ. ಮೊದಲು ಡೆಕೋರೇಷನ್ ಎಲ್ಲ ಕ್ಲೀನ್ ಮಾಡಿ. ಅಲ್ಲ ಹಸ್ಬೆಂಡು, ದೊಡ್ಡವ್ರು ಸೇರಿ ಮಾಡಿದ ನಿರ್ಧಾರನ ನಾವು ಆಗಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿ, ನೀವೇ ಹೇಳಿ. ಏನ್ರಿ ಮಾತಾಡ್ತಿದ್ದೀರಾ? ನಾವೇನು ಗಂಡ ಹೆಂಡ್ತಿನ? ನಾವಿಬ್ರು ಫ್ರೆಂಡ್ ಅಷ್ಟೇ, ಹೌದೋ ಇಲ್ವೋ? ಹೌದು, ಆದರೆ ಮತ್ ಫ್ರೆಂಡ್ಸ್ ಮಧ್ಯೆ ಇದೆಲ್ಲ ಆಗದ್ ಸರಿನಾ? ಏನ್ರಿ ಹೇಳ್ತಿದ್ದೀರಾ? ಇಲ್ಲ, ತಪ್ಪು. ಅದು ಗೊತ್ತಿದ್ರು ಚಿಕ್ಕಪ್ಪ ಡೆಕೋರೇಷನ್ ಮಾಡ್ತಿರುವಾಗ ಬೇಡ ಅಂತ ಹೇಳೋದ್ ಬಿಟ್ಟು ನೋಡ್ಕೊಂಡು ಸುಮ್ನಿದ್ರ? ಹಸ್ಬೆಂಡು ಮತ್ತೇನ್ರಿ ನಿಮ್ಗಳು? ನೀವಂತೂ ಕ್ಲೀನ್ ಮಾಡಲ್ಲ, ನಾನಾದ್ರು ಕ್ಲೀನ್ ಮಾಡ್ತೀನಿ. ಹಸ್ಬೆಂಡು ಸದ್ಯಕ್ಕೆ ಮುಂದಕ್ಕೆ ಬರ್ಬೇಡಿ. ಏಕೆ? ಜಾರ್ತೀರಾ? ಜಾರದ್ರೆ ವಾಪಸ್ ಹೇಳಕ್ ಗೊತ್ತಿದೆ. ಸೌಂದರ್ಯ, ಸದ್ಯದಲ್ಲಿ ಈ ಮನೆಯಲ್ಲಿ ತೊಟ್ಲು ತೂಗುತ್ತೆ ಅನ್ನಿಸ್ತಿದೆ. ಅಂದ್ರೆ ಅವರಿಬ್ರು ಅವತಾರ ನೀನೇ ನೋಡ್ದಲ್ಲಮ್ಮ, ಅದಕ್ಕೆ ಹಾಗನ್ನಿಸ್ತು ಹೇಳ್ದೆ. ಕ್ಷಮಿಸಿ ಹಸ್ಬೆಂಡು, ನಿಮ್ಮನ್ನ ಹಿಡಿಯೋಣ ಅಂತ ಬಂದೆ, ಬಿದ್ದೋಗ್ಬಿಟ್ಟೆ. ಹಿಡಿಯೋಣ ಅಂತ ಬಂದು ಬಿದ್ದೋದ್ರು ಅಥವಾ ಬೇಕು ಅಂತ ಮೈ ಮೇಲೆ ಬೀಳಕ್ಕೆ ಬಂದ್ರು, ಯಾರಿಗ್ ಗೊತ್ತು? ನಾನ್ಯಾಕೆ ನಿಮ್ಮ ಮೇಲೆ ಬೇಕು ಅಂತ ಬೀಳ್ತೀನಿ ಹಸ್ಬೆಂಡು? ಅಂದ್ರೇನು? ನಾನೇ ನಿಮ್ನ ಎಳ್ಕೊಂಡು ಬೀಳ್ಸ್ಕೊಂಡೆ ಅಂತ ಹೇಳ್ತಿದ್ದೀರಾ? ನಾನು ಯಾವಾಗ ಹಂಗಂದೆ? ಇದೇ ಲಾಸ್ಟ್. ಇನ್ನೊಂದ್ಸರ್ತಿ ಯಾರೇ ಹೇಳಿದ್ರು ನೀವು ಇಂಥದಕ್ಕೆಲ್ಲ ಒಪ್ಪಂಗಿಲ್ಲ. ಮತ್ತಿದು ರಿಪೀಟ್ ಆದ್ರೆ ನಮ್ಮ ಮಧ್ಯೆ ಇರೋ ಫ್ರೆಂಡ್ಶಿಪ್ನು ಕಳ್ಕೊಬೇಕಾಗತ್ತೆ. ಈಗೇನು ಈ ಡೆಕೋರೇಷನ್ ತೆಗಿತೀರೋ ಇಲ್ವೋ? ಹಸ್ಬೆಂಡು, ಇವತ್ತು ಒಂದು ರಾತ್ರಿ ಇದು ಹಿಂಗೆ ಇರಲಿ, ನಾಳೆ ಬೆಳಗ್ಗೆ ಎಲ್ಲ ತೆಗಿತೀನಿ. ಇದು ಕ್ಲೀನ್ ಆಗದೆ ಇದ್ರೆ ನಾನು ರೂಮ್ ಒಳಗೆ ಬರಲ್ಲ. ನೋಡಿದ್ರ, ನಮ್ಮ ಚಿರು ಯಾವತ್ತಿದ್ರು ನನ್ನ ಮಗನೇ, ಯಾವತ್ತಿಗೂ ನಾನು ಹಾಕಿದ ಗೆರೆ ದಾಟಲ್ಲ. ಅದೇನೋ ನಿಜಾನೇ. ಆದ್ರೆ ಆ ದೀಪನ ವಿಷಯದಲ್ಲಿ ನೀನ್ ಮಾತ್ರ ಮೈ ಬರಿಬೇಡ. ಆದಷ್ಟು ಬೇಗ ಆ ದಿಶುನ್ ಜೊತೆ ನಮ್ ಚಿರು ಕ್ಲೋಸ್ ಆಗೋ ತರ ಏನಾದ್ರೂ ಮಾಡು.